ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂಗೇಜ್ಮೆಂಟ್ ಇದೆ. ಯಾರು ಅಂದರೆ ನಮ್ಮ ಮಾವ ಅವ್ರದ್ದು. ಸೊ ಈಗ ಗಾಡಿ ಬುಕ್ ಮಾಡಿದ್ದೀವಿ. ಈಗ ಪೂಜೆ ಆಗುತ್ತೆ. ಪೂಜೆ ಮುಗಿಸ್ಕೊಂಡು ಹತ್ತದೆ. ಆಲ್ರೆಡಿ ಇವರು 6 ಗಂಟೆಗೆ ಹೇಳಿದ್ರು. ಸ್ನೇಹಿತರೆ ಬಸ್ಸಿಗೆ ನಮ್ಮ ಮಾಮ ಅವರು ಪೂಜೆ ಮಾಡ್ತಾರೆ. ಈಗ ಅವರು ಮಾತಾಡೋಂಗಿಲ್ಲ. ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ನಾವು ಲೂಡೆ ಮಾಡೋಣ ಅಂದರೆ ಅವನು ಕೇಳ್ತಾನೆ. ಇದು ಮರೆಯದ ರೆಡಿ ಆಗಿದ್ದಾರೆ ಅವರು ಹಸ್ಬೆಂಡ್ ಆ್ಯಂಡ್ ವೈಫು. ಮಾವ ಮಗನಿಗೆ ಯಾಕೋ ಕಳೆನೇ ಇಲ್ಲ, ನಿದ್ದೆ ಮಾಡಿ ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೇರ್ ಸ್ಪೆಕ್ಟಾಕಲ್ ಸ್ಟೈಲ್ ಕೊಡೋದವನೇ ನೋಡಿ. ಈಗ ನೋಡಿ ಮಾಮ ನಿಂದೆ ಯಾವಾಗ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಗಲಾಕಂಡೆ ನೀನು. ಓಕೆ ಆಮೇಲೆ ಸಿಗೋಣ. ನೋಡಿ ಗಾಯ್ಸ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೇರ್ ಬರ್ತಾನೆ ಶಿವ. ಕೇರ್ ಅವ್ರು ಏನು ಹೇಳ್ತಾರೆ ಅದು ಮಾತಾಡೋದು. ಅಲ್ಲಿಂದ ನೀನೇ ಚೆನ್ನಾಗಿ ಮಾಡ್ತೀಯ. ನಮ್ಮ ಮಾಮನ್ ಕೇಳಿದ್ರಪ್ಪ ಇಲ್ಲ. ಈಗೆಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ಏನೋ ಹಾವೇರಿಗೆ ಹುಡುಗಿ ಫಿಕ್ಸ್ ಆಗಿದೆ ಅಂತ. ಎಲ್ಲ ದೇವ್ರದೇ ಒಳ್ಳೇದಾಗುತ್ತೆ. ಅಬಿಬಿ ಪಿಕ್ಚರ್ ಬಾಕಿ ಎಲ್ರು ಹೇಳ್ತಾ ಇರ್ತಾರೆ. ನಮ್ಮ ಮಾಮ ಕೊಡ್ತೀನಿ. ನಾವು ನಮ್ ತಮ್ಮಂದು ಎಂಗೇಜ್ಮೆಂಟ್ ಅಂತ ಹೇಳಿ ಹಾವೇರಿಗೆ ಹೋಗ್ತಾ ಇದೀವಿ. ಬ್ಯಾಡಗಿಗೆ ಹೋಗ್ತಾ ಇದೀವಿ, ಹಾವೇರಿ ಹತ್ರ. 12 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲಾರ್ನಲ್ಲಿ ದೇವ್ರನಲ್ಲಿ ಪ್ರಾರ್ಥಿಸಿ ಹೇಳುತ್ತೇವೆ. ಮತ್ತೆ ಪ್ರಣತಿ ಏನ್ ಮಾಡ್ತೀನಿ ಮಾಮ ಕೂಡ ಅಲ್ಲಿ ಬೇರೆ ಅಲ್ಲಿ ನನ್ಗೆ ವಿಡಿಯೋ ಬೇಡ. ಆಯ್ತು ನಾಳೆ ಎಕ್ಸಾಮ್ ಹೋಗ್ಬೇಕಿತ್ತು. ಎಕ್ಸಾಮ್ ಬರೆಯೋದ್ ಬಿಟ್ಟು ರಾಘವ ಮದುವೆ ಎಂಗೇಜ್ಮೆಂಟ್ ಹೋಗ್ಬೇಕಾಗೈತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮ ಬ್ರದರ್ದು ಮದುವೆ ಸೆಟ್ ಆಗಿದೆ. ಹೆಂಗ ಒಳ್ಳೇದು. ತುಂಬಾ ಖುಷಿ ಆಗ್ತಿದೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ನಾಳೆ ಆಗಿದೆ. ನೆಕ್ಸ್ಟ್ ಮದುವೆಗೆ ತಯಾರಿ ಆಗ್ಬೇಕು. ಅದೇ ತಯಾರಿ ಅಂದ್ರೆ 1 ವಾರದ ಮುಂಚೆನೆ ನಾವು ರಜಾ ಹಾಕ್ಬೇಕಂತ ನಾವು ಅಲ್ಲಿ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ನಮ್ದೇನಿಲ್ಲ. ವಿಜಯ ಮಾಮ ನಿಮ್ಗೆ ಹೊಟ್ಟೆ ಹಸ್ತಿದ್ಯಾ? ಏನ್ ತಿನ್ಬೇಕು ಅನಿಸುತ್ತೆ ಹೇಳ? ನಮ್ಮದು ಟೈಮಿಂಗ್ಸು ನಮ್ಗೆ ಹೆಂಗ್ ಗೊತ್ತಾಗ್ತಲ್ಲ ಗೊತ್ತಿಲ್ಲ. ನಮ್ದ ಟೈಮಿಂಗ್ಸ್ 8 ಗಂಟೆ 8ವರೆಗೆ ನಾಷ್ಟ ಮಾಡ್ಬೇಕು. ಸ್ನೇಹಿತರೆ ಇವಾಗ ನಾವು ತಿಂಡಿ ಮಾಡ್ಕೊಂಡು ಪಾನಕ ಕೊಡ್ದೆ ಕಣೆ. ಇಲ್ಲ ಶ್ರೀರಾಮನವಮಿ ಪಾನಕ ಸಿಕ್ಕಿದೆ ನಮಗೆ. ಹೋಗ್ತಾ ದಾರಿಲಿ ದರ್ಶನ ಮಾಡ್ಕೊಂಡು ವಿಜಯ ಕುಡಿತಾನೆ. ಹೆಂಗೈತ್ ಮಾಮ? ಸೂಪರ್ ಇದೆ. ಶ್ರೀರಾಮನವಮಿ ಪ್ರಯುಕ್ತ, ಆಂಜನೇಯ ಪ್ರಯುಕ್ತ ಕೋಸಂಬರಿ ಪಾನಕ ಪಲ್ಯ ಕೊಟ್ಟರೆ ಸಿಹಿಯಾಗಿ ನೋಡಿ ಬೇಡ ಕುಡಿದು ಸಾಕಾಗ. ನೋಡಿ ಜನ ತಿಂಡಿ ಇವಾಗ ಮೊಸರು ಬೇಕಮ್ಮ? ಬೇಡ.
ಸ್ನೇಹಿತರು ಹಾಕ್ತಾ ಹೋದರೆ ತುಂಬ ಡ್ಯಾನ್ಸ್ ವೀಡಿಯೋಸ್ ಇದೆ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದೀವಿ. ಮತ್ತು ಎಲ್ಲ ಫುಲ್ ಸಾಂಗ್ನ ಹಾಕಿದ್ರೆ ನನಗೆ ಕಾಪ್ರೇಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಎಲ್ಲ ಸ್ವಲ್ಪ 5-6 ಸೆಕೆಂಡ್ಸ್ ಇಲ್ಲ 10 ಸೆಕೆಂಡ್ ಒಳಗಡೆ ಸಾಂಗ್ನ ಕಟ್ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಶ್ರೂಮ್ ಅಂತ ರೆಸ್ಟ್ಗೆ ಅಂತ ನಿಲ್ಸಿದ್ವಿ. ಆ್ಯಕ್ಚುಲಿ ನಮ್ಮ ಯೂತ್ ಬಾಯ್ಸ್ಗಿಂತ ನಾ ಜಾಸ್ತಿ ಸಖತ್ ಡ್ಯಾನ್ಸ್ ಮಾಡಿದೆ ಅಂದರೆ ಇವರೇನೆ. ಸ್ಟಾರ್ಟಿಂಗ್ ಎಲ್ಲ ಏನು ಗೊತ್ತಾ, ಕುಣಿಯೋಕೆ ಬರೋದೇ ಸುಮ್ಮನೆ ಕೂತ್ಕೊಂಡಿದ್ರು. ಈಗ ಒಂದು ಸಾಂಗಿಗೆ ನಾವೇ ಫೋರ್ಸ್ ಮಾಡಿ ಎಳೆದ್ವಿ ಒಂದು 2-3 ಜನ ಬರೀಲಿ ಅಂತ. ಇವಾಗ ನೋಡ್ತಿದೀವಿ ನಮಗೆ ಜಾಗಿಲ್ಲ ಗೈಸ್, ಅವರೇ ಕುಣಿದವ್ರು ಹಾಕೊಂಡು ಏನಂದ್ರೆ ಈಗ ರವಿಚಂದ್ರನ್ ವಿಶ್ವನಾಥ್ ಸಾಂಗ್ಸ್ ಹಾಕಿದ್ರೆ ಬಿಡಂಗೆ ಇಲ್ಲ, ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾನೆ ಇದಾರೆ. ಎಲ್ಲ ಫೋಟ್ನಾಗ ಏನಂದ್ರೆ ಜಾಲಿ ಇಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಏನು ಆಗ್ತಿಲ್ಲ, ಸುಮ್ಮನೆ ಹೋಗ್ಬೇಕಿದ್ದು ಟ್ರಾವೆಲ್ ಮಾಡೋದು. ನಾವೇನ್ ಮಾಡಿದ್ವಿ, ನಾವು ಸ್ಟಾರ್ಟ್ ಮಾಡಿದ್ವಿ, ನಾವಿಬ್ರು ಕೇರ್ ನಾನು ಫಸ್ಟ್ ಹಂಗೆ ಮೇಲೆ ಒಬ್ಬೊಬ್ಬರನ್ನೇ ಪ್ರೋತ್ಸಾಹ ಕೊಟ್ವಿ, ಒಂದು ಚೂರು ಹೇಳಿದ್ವಿ. ಎಲ್ಲ ಇವಾಗ ಬಸ್ಸೇ ಜೋರಲ್ಲ ಐತೆ ಆಯ್ತು ಇವಾಗ. ಅಯ್ಯೋ ಹೆವಿ ಗೈಸ್. ಫೈನಲಿ ಊಟ ಬೇನ ನಿಯರ್ ಹತ್ರ ಬಂದಿದ್ದೀವಿ. ಇವಾಗ ಡ್ಯಾನ್ಸ್ ಮಾಡಿದ್ರ ಬಗ್ಗೆ ನಿಂಗಮ್ಮ ಅವ್ರನ್ನ ಕೇಳೋಣ, ಹೇಗಿತ್ತು ಅಂತ. ತುಂಬಾ ಎಂಜಾಯ್ ಮಾಡಿವಿ. ಸೊ ಈ ತರ ಟ್ರಿಪ್ ಮತ್ತೊಮ್ಮೆ ಅರೇಂಜ್ ಮಾಡಿದ್ರೆ ನಮಗೆ ಇನ್ನೂ ಖುಷಿ ಪಡೋಕ್ಕೆ ಅವಕಾಶ ಇರ್ತೈತೆ. ಸೊ ದಯವಿಟ್ಟು ನೆಕ್ಸ್ಟ್ ಯಾವಾಗಾದ್ರೂ ಪ್ಲಾನ್ ಇದ್ರೆ ನೆಕ್ಸ್ಟ್ ಅರೇಂಜ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಸದ್ಯದಲ್ಲಿ ಮದುವೆನ ಇಟ್ಕೋಬೇಕು ಅಂತ ಹೇಳ್ತಿದ್ರ ನೀವು? ಮದುವೆ ಬಗ್ಗೆ ಅದು ಮಾಮೂಲಿ ಆಗುತ್ತೆ. ಮದುವೆ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡಿ. ಅಲ್ಲ ಬ್ಯಾಡಿಗೆ ಮೆಣಸಿಗೆ ಹೋಗ್ತೇವೆ ನಾವು. ಹಂಗೆ ಬಂದು ನೋಡ್ಕೊಂಡು ಹಂಗೆ ನಮ್ಮ ರಾಘವಿಗೆ ಹೆಣ್ಣು ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಅದೇ ಇವಾಗ ಏನ್ ಅನ್ನಿಸ್ತು ನಿಮಗೆ? ನಮಗೆ ಖುಷಿ ಅನಿಸ್ತು. ನಮ್ಗೇನ್ ಬೇಜಾರು ಅನಿಸ್ಲಿಲ್ಲ, ಖುಷಿ ಅನಿಸ್ತು. ಮೊಸರನ್ನ ಚಿತ್ರಾನ್ನ ಚೆನ್ನಾಗಿತ್ತು. ಸೂಪರು. ನಮ್ಗೆಲ್ಲ ಈ ಜರ್ನಿ ತುಂಬಾ ಚೆನ್ನಾಗಿ ಅನಿಸ್ತು, ಸೂಪರ್ ಆಗಿದೆ, ಎಲ್ಲ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ಎಂಜಾಯ್ ಆಯ್ತು, ಸೂಪರು, ಚೆನ್ನಾಗಿತ್ತು. ಹೇಳಪ್ಪ ಏನು ತುಂಬಾ ಚೆನ್ನಾಗೈತೆ. ಡ್ಯಾನ್ಸ್ ನಂದೇನ್ ಪರವಾಗಿಲ್ಲ ಅನ್ಸ್ತು. ವಂಡರ್ಫುಲ್ ಆಗಿತ್ತಪ್ಪ. ಚೆನ್ನಾಗೈತಿ, ಚೆನ್ನಾಗಿತ್ತು ಬಿಡಪ್ಪ. ಕಸ್ತೂರಂಗಪ್ಪನಹಳ್ಳಿಯಿಂದ ಬ್ಯಾಡಗಿ ಗ್ರಾಮಕ್ಕೆ ಎಲ್ಲ ಆನಂದವಾಗಿ ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊಂತ ಈಗ ರಾಘವೇಂದ್ರ ಆರ್ ದೀಪಿಕಾ ಜೊತೆಗೆ ಎಂಗೇಜ್ಮೆಂಟ್ಗೆ ನಾವು ಪ್ರಯಾಣ ಬೆಳೆಸ್ತಿದ್ದೇವೆ. ಇನ್ನು 5 ಕಿಲೋಮೀಟರ್ ದೂರದಲ್ಲಿ ಪ್ರಯಾಣದಲ್ಲಿ ಇದ್ದೇವೆ. ಎಲ್ಲರಿಗೂ ಸುಖಕರವಾಗಿ ಪ್ರಯಾಣ ಬೆಳೆಸಿದೆ, ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿ ಅಂತಂದು ಹೇಳುತ್ತೇವೆ. ನಮ್ಮನೆಯವರು ಡ್ಯಾನ್ಸ್ ಮಾಡಿದ್ದಕ್ಕೆ ಭಾಳ ಖುಷಿ ಅನಿಸ್ತು. ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿದ್ದು ಬಹಳ ಖುಷಿ ಅನ್ಸ್ಬಿಡ್ತು. ಬ್ಯಾಡಗಿ 5 ಕಿಲೋಮೀಟರ್ಸ್ ಇದೆ. ಮತ್ತೆ ನೆಕ್ಸ್ಟ್ ಹೋಗುವಾಗ ಮತ್ತೆ ಡ್ಯಾನ್ಸ್ ಮಾಡ್ತಾರೆ. ಈಗ ನಾನು ಸೇರ್ಕೊಂಡು ಮಾಡ್ತೇನೆ. ಸರಿ, ಇವಾಗ ಕೊನೆಯದಾಗಿ ನಾವು ಮದುವೆ ಗಂಡ ಮಾತಾಡ್ಸೋಣ. ಎಲ್ಲರೂ ತುಂಬಾ ದೂರ ಮದುವೆ ಆಗಿದೆಯಾ, ಹಂಗೆ ಹುಡುಗಿ ನೋಡಿದ್ಯಾ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಎಲ್ರಿಗೂ ಯಾರು ಕೇಳಿದ್ರು ಮದುವೆ ಆಗ, ಯಾರು ಮದುವೆಗೆ ಹೋಗ್ಲಿ, ಪ್ರೋಗ್ರಾಮ್ಗೆ ಹೋಗ್ಲಿ, ಕಾರ್ಯಕ್ಕೆ ಹೋಗ್ಲಿ, ಬಾತ್ರೂಮ್ಗೆ ಹೋದ್ರು ಬಿಡ್ತಾ ಇರಲಿಲ್ಲ. ಯಾವಾಗ ಮದುವೆ ಅಂತ. ಈಗ ಫೈನಲಿ ಒಂದು ಸ್ಟೇಜಿಗೆ ತಲುಪಿದ್ದೀವಿ. ಎಲ್ಲ ಖುಷಿಯಾಗಿದ್ದಾರೆ, ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರೆ. ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಬಸ್ಸಲ್ಲಿ. ನಮ್ಮ ಮುಂದಿನ ಕಾರ್ಯಕ್ಕೂ ಇದೇ ಥರ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿರಲಿ ಅಂತ ನಾನು ಹೇಳ್ಕೊತೀನಿ ಅವ್ರ ಹತ್ರ. ಥ್ಯಾಂಕ್ ಯು.
ನಾವು ಸಂಬಂಧ ಬೆಳೆಸಿದ್ರ ನೀವು ಮುಂಚೆ ಯಾವಾಗಾದ್ರೂ ದಾವಣಗೆರೆ ಸಂಬಂಧ ಬೆಳೆಸಿದ್ರ? ಬ್ಯಾಡಗಿಯಲ್ಲಿ ಓಡಾಡಿ ಹೋಗಿದ್ವಿ. ಇಲ್ಲಿ ಬಂದಿಲ್ಲ ಈ ಕಡೆ ಬಂದಿಲ್ಲ. ನಾವು ಬೊಂಬೈವರೆಗೂ ಹೋಗಿದ್ವಿ. ಈ ಬ್ಯಾಡಗಿ ಗೊತ್ತು ಎಲ್ಲ, ಈ ಕಡೆ ಲೈನ್ ಎಲ್ಲ ಗೊತ್ತು. ಇಲ್ಲಿ ಒಳಗಡೆ ಇದು ಬಂದಿರಲ್ಲ. ಇವತ್ತೇ ಹೊಸ್ತಾಗಿ. ಇನ್ನೇನಪ್ಪ ಅವರು ತಿಂಡಿ ಸಮೇತ ಮಾಡಿಲ್ಲ, ಮಾತಾಡಕ್ಕಾಗಲ್ಲ. ಈಗ ಫೈನಲಿ ನಾವು ಹೆಣ್ಣಿನವರ ಊರಿಗೆ ಬಂದಿದ್ದೀವಿ. ರೀಚ್ ಆದ್ವಿ ಜಸ್ಟ್ ಈಗ ತಾನೆ. ಎಲ್ಲರೂ ಇಳಿತಾ ಇದ್ದಾರೆ ಬಸ್ಸಿಂದ. ಈಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ನೋಡ್ತಾ ಇದ್ದೀವಿ. ಅದು ಅಮಲು ಸೋಕಿ ಗಾಳಿಗಂಧ ತರಲು ಕೊಳಲು ನಿನ್ನ ಕೊರಳು, ಅದು ಸಂಗೀತ ನೀನು ನುಡಿಯುತ್ತಿರಲು. ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನ ಕತ್ತೆ, ಅದಕ್ಕಿಂತ ಅಂದ ನೀನೇ ಅಂತ ಅಲ್ಲೇ ಬಿಟ್ಟು ಬಂದೆ. ಹೋ ಹುಡುಗಿ ಮೋಡಿ ನಿನ್ನ ನೋಡಿ, ಹೋ ಹುಡುಗಿ ಮೋಡಿ ನಿನ್ನ ನೋಡಿ, ಹೋ ಹುಡುಗಿ ಮೋಡಿ ನಿನ್ನ ನೋಡಿ, ಹೋ ಹುಡುಗಿ ಮೋಡಿ ನಿನ್ನ ನೋಡಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಹಂಚಿಕೊಳ್ಳಬೇಕು ಇರುವಾಗ ಹೃದಯ ದೀಪಾನುರಾಗ, ಬೆಳಕಿನ ಬಂಧನ. ಏನೇ ಬರಲಿ ಜೊತೆಯಾಗಿ, ನೀನೇ ನನ್ನ ಕಥೆಯಾಗಿ ಮೀರುವ ಬಂಧನ. ಅದೇ ಭೂಮಿ ಅದೇ ಬಾನು, ಈ ನಯನ ನೂತನ. ಮಾತಲ್ಲಿ ಹೇಳೋದಲ್ಲ ನಿನ್ನ ರೂಪ ಲಾವಣ್ಯ, ನನ್ನ ಹಾಡು ಸಾಲೋದಿಲ್ಲ ಹೊಗಳೋಕೆ ತಾರುಣ್ಯ. ನಿನ್ನ ಪೂಜೆ ಮಾಡೋ ಆಸೆ ಮನೋಲಾಸಿನಿ. ಪ್ರೀತ್ಸೆ ಪ್ರೀತ್ಸೆ ನೀ ನನ್ನೇ ಪ್ರೀತ್ಸೆ, ಪ್ರೀತ್ಸೆ 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 ನೀ ನನ್ನೇ ಪ್ರೀತ್ಸೆ, ಪ್ರೀತ್ಸೆ ಪ್ರೀತ್ಸೆ. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ. ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವೆ ಮೂಡಿದೆ ಪ್ರೀತಿಯು. ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ಲೀಲಾವತಿ ಶರಾವತಿ ಲೀಲಾವತಿ ಸರೇ, ಗಂಗಾವತಿ ಗಂಗಾವತಿ ಗಂಗಾವತಿ. ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ಕ್ಷಮಿಸುವ ನೀ ತಾನೇ ನನ್ನ ಜೀವ. ಸ್ಟೈಲಿಶ್ ಆಗಿ ಕಾಣ್ಬೇಕು ಅಂದ್ರೆ ಬಿಡು. ನೋಡಿ ಏನ್ ಗೊತ್ತಾ, ಎಲ್ಲ ಪದ್ಧತಿ ಫಾಲೋ ಮಾಡ್ಕೊಂಡು ಮಾಡ್ಬೇಕಲ್ಲ. ಶಾಸ್ತ್ರ ಸಂಪ್ರದಾಯ ಏನು ಮಾಡೋದಿದೆಯಲ್ಲ, ಏನ್ ಮಾಡ್ತೀವಿ. ನೀನು ಜಾನೆ ಬಿಸಿಲು, ನೀನು ಸಾಲದಿರು ಹಾಡು, ನೀನು ಬೇಕೆನಿಸೋ ಸಂಜೆ, ನೀನು ಎದೆಯ ಧ್ವನಿಗೆ ಬೆಳಕು ನೀನೆ. ಚೆನ್ನಾಗಾಯ್ತು, ಅದತ್ತು ಚೆನ್ನಾಗಾಯ್ತು. ಇನ್ನು ಸ್ವಲ್ಪ ಒಳಗಡೆ ಯಾವ್ದೇನೋ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಮುಗಿಸ್ಕೊಂಡು ಏನಿಲ್ಲ ಕಾನಪೀನ ಸೀನ ಮಾಡ್ಕೊಂಡು ಫೈನಲಿ ಊಟ ಎಲ್ಲ ಆಯ್ತು ಸಖತ್ತಾಗಿ. ನಮ್ಮ ಮಾಮ ಫುಲ್ ಭರ್ಜರಿ ಊಟ ಮಾಡ್ಯಾನ.
ಹಾ ನೋಡ್ರಿ ಎಷ್ಟು ಚೆನ್ನಾಗಿ ಇವ್ರಿಗೆ ಇಷ್ಟ ಆಯ್ತಂತೆ ಡಿ ಮಾಮ್ಗೆ ಎಲ್ಲ ಏನಾಯ್ತು ಚೆನ್ನಾಗೈತಣ್ಣ ಫೋಟೋ ಗಿಟ ಎಲ್ಲ ಅಣ್ಣ ಚೆನ್ನಾಯ್ತಾ ಸೂಪರ್ ಇವ್ರು ಹೇಳಿದ ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇ ಗಾಯ್ಸ್ ಎಂಗೇಜ್ಮೆಂಟ್ ಸಕ್ಸಸ್ಫುಲ್ ಆಗಾಯ್ತು. ತುಂಬಾ ಖುಷಿ ಆಯ್ತು. ಎಲ್ಲರೂ ನಮ್ಗೆ ತುಂಬಾ ಚೆನ್ನಾಗಿ ಭಾವಿಸಿದ್ರು. ಈಗ ನಮ್ಮ ಮಾಮ ಅವ್ರನ್ನ ಕೇಳ್ತೀನಿ, ಮಾವ ಅವ್ರಿಗೆ ಹೆಂಗಾಯ್ತು, ನಿಮ್ಗೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಹೋಲ್ ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ರಾಘ್ ಮಾಮ ಅವ್ರು ತುಂಬಾ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರ್ತೀರ ನಮ್ಗೆ ವೆಲ್ಕಮ್ ಡ್ರೆಸ್ ಕೊಟ್ರೆ ನೀವೆಲ್ವನಕ ಬರ್ತಿಲ್ಲ. ನೋಡಿ ಜೋದಕ್ ಅವ್ರು ಆಡ್ ಮಾಡ್ಕೊಂಡ್ರ ಫ್ಯಾಮಿಲಿಗೆ. ಬಾಯ್ 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 ಬಾಯ್. ಒಂದು ಸೆಲ್ಫಿ ತಗೋಣ. ಎಲ್ಲ ಬಿಸಿ ಬಿಸಿ ಊಟ ಮಾಡಿ ಪಟ್ಟ ಪಟ್ಟ ಹತ್ಬೇಕು. ಸೂಪರ್ ಸೂಪರ್. ಕೃತಿಕ್ ಅವರು ಕಾರಲ್ಲಿ ಹೋಗ್ತಿದ್ದಾರೆ, ನಾವು ಮಿಸ್ ಮಾಡ್ಕೊಂಡು. ಯಾಕ ಒಳ್ಳೆ ಎಂಟರ್ಟೈನ್ಮೆಂಟ್ ಆಯ್ತು ಕಣಕ. ನೀನು ಬಸ್ಸಿಗೆ ಬಾ, ಫುಲ್ ಡ್ಯಾನ್ಸ್ ಇದೆ. ಮದ್ವೆಗೆ ಬರ್ತೀಯಾ? ಓಕೆ ಓಕೆ. ಈ ಸಲ ಯಾರ್ದು ಯಾವ ಕಡೆ? RCB-ನಾ CSK-ನಾ? RCB-ನಾ? ನೋಡಿ ಎಲ್ಲೋದ್ರೂ RCB. ನೀನು ಕಪ್ ಹೊಡಿತಂಗಾರೆ. ಬಾಯ್ ಕಣ ಮಾವವ್ರು ಯಾರೇ ಕರೀತಾರೆ, ಮನೆಯವರು ಮಾವ್ರ ಮನೆ ಕರೆದ್ರು ಅಂತ ಹೋದ್ರು. ಇವ್ರು ಬಂದಾಗ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಎಲ್ಲ ಬಂದಾಗ ಇವರೇ ನಮ್ಗೆಲ್ಲ ಕರ್ಕೊಂಡೋಗಿ ಎಲ್ಲ ಮನೆ ಪರಿಚಯ ಎಲ್ಲ ಮಾಡ್ಕೊಟ್ಟಿದ್ದು. ಹೌದಾ? ಇವ್ರಿಗೆ ನಮ್ ಸೈಡ್. ಓಕೆ ಓಕೆ. ಕೇರ್ ಯಾಕೆ ನಾಚ್ಕೊಂಡ್ಬಿಟ್ಟು ನಾವು 3ನೇ ಮಗ ಅಂತ ಹೇಳಿ ನಂಗೆ. ನೆಕ್ಸ್ಟ್ ಇವಂದೆಲ್ಲ ಫಂಕ್ಷನ್, ಅದಕ್ಕೆ ಫೈನಲ್ ಚೆನ್ನಾಗಾಯ್ತು. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಜಾಸ್ತಿ ಮಾಡಕ್ ಹೋಗಲ್ಲ, ಯಾಕಂದ್ರೆ 4 hours ಜರ್ನಿ ಇದೆ. ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ.